ವರ್ಷದಿಂದ ನಿಜವಾದ ಕಾವೇರಲಿದೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತ BY ವಿಜೇಂದ್ರ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡ್ಸೋಣ. ಸರ್, ಇವತ್ತು ರೈತರ ಜೊತೆ ಸೇರ್ಕೊಂಡು ಒಂದು ಬೃಹತ್ ಮಟ್ಟದ ಹೋರಾಟ ಕೂಡ ನಡೆಸೋದಕ್ಕೆ ಮುಂದಾಗಿದ್ದೀರಾ. ಯಾವ ರೀತಿಯಾಗಿರುತ್ತೆ ಸರ್ ಈ ಹೋರಾಟ? ಕಾಂಗ್ರೆಸ್ ಸರ್ಕಾರ ರೈತರ ವಿಚಾರದಲ್ಲಿ ಸಂಪೂರ್ಣ ನಿರ್ಲಕ್ಷ್ಯವನ್ನ ತೋರಿದೆ. ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡದೆ ಒಂದು ರೀತಿ ಅಸಡ್ಡೆಯನ್ನ ತೋರಿದೆ. ಇದರ ಪರಿಣಾಮ ರಾಜ್ಯದಲ್ಲಿ 2,500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಕಳೆದ 2.5 ವರ್ಷದಲ್ಲಿ. ಹಾಗಾಗಿ ಎಲ್ಲಾ ವಿಚಾರಗಳನ್ನ ಕಬ್ಬು ಬೆಳೆಗಾರರು, ತೊಗರಿ ಬೆಳೆಗಾರರು, ಮೆಕ್ಕೆಜೋಳ ಬೆಳೀತಕ್ಕಂತ ರೈತ, ಹತ್ತಿ, ಉದ್ದು ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಪ್ರಮುಖವಾಗಿ ಅತಿವೃಷ್ಟಿ ಸಂದರ್ಭದಲ್ಲಿ ಬೆಳೆ ನಾಶ ಆದಂತ ರೈತರಿಗೆ ಸಮರ್ಪಕವಾಗಿ ಬೆಳೆ ಪರಿಹಾರ ಕೊಡೋದ್ರಲ್ಲೂ ಕೂಡ ರಾಜ್ಯ ಸರ್ಕಾರ ವಿಫಲ ಆಗಿದೆ. ಎಲ್ಲಾ ಸಂಗತಿಗಳನ್ನು ತೆಗೆದುಕೊಂಡು ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಒಂದು ಬೃಹತ್ ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ. ಸರ್, ಇದು ಕೇವಲ ಹೊರಗಿನ ಹೋರಾಟವಾ ಅಥವಾ ಸದನದೊಳಗೂ ಇದೇ ರೀತಿಯ ಹೋರಾಟ ಇರುತ್ತಾ? ನಾವೀಗಾಗಲೇ ನಿಶ್ಚಯ ಮಾಡಿದ್ದೇವೆ. ಬಿಜೆಪಿ ಆಸ್ ವೆಲ್ ಆಸ್ JDS ಎರಡೂ ಪಕ್ಷದ ಪ್ರಮುಖರು ಚರ್ಚೆ ಮಾಡಿ ಮನೆ ಕುಮಾರಸ್ವಾಮಿ ಅವರ ಹತ್ರನೂ ಕೂಡ ಚರ್ಚೆ ಮಾಡಿದ್ದೇವೆ. ಸದನದ ಒಳಗಡೆ ಎರಡೂ ಪಕ್ಷಗಳು ಈ ಸರ್ಕಾರದ ವೈಫಲ್ಯಗಳನ್ನು ತೆಗೆದುಕೊಂಡು ರೈತರ ವಿಚಾರವನ್ನು ಕೂಡ ತೆಗೆದುಕೊಂಡು ಸಮರ್ಪಕವಾಗಿ ಈ ಸರ್ಕಾರವನ್ನ ಬಡಿದೆಬ್ಬಿಸುವಂತ ಕೆಲಸ ಸದನದಲ್ಲೂ ಕೂಡ ನಾವು ಮಾಡ್ತೇವೆ. ಸರ್, ಆದ್ರೆ ಕಾಂಗ್ರೆಸ್ ಅವರದಕ್ಕೆ ತೀವ್ರವಾಗಿ ವಿರೋಧಿಸ್ತಿದ್ದಾರೆ. ಏನಂದ್ರೆ ರೈತರು ಹೋರಾಟ ಮಾಡ್ಲಿ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ, ಅಲ್ಲಿ ಹೋಗಿ ಬಿಜೆಪಿ ಅವ್ರ ಸ್ಕೋಪ್ ತಗೊಳ್ಳೋದು ಬೇಡ ಅನ್ನೋ ಒಂದು ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ನಮಗೆ ಸ್ಕೋಪ್ ತಗೊಳ್ತಕ್ಕಂತ ಅವಶ್ಯಕತೆ ಇಲ್ಲ. ನೀವು ಸರ್ಕಾರ ನಡೆಸ್ತಾ ಇದ್ದೀರಿ. ರೈತರ ಸಮಸ್ಯೆ ಪ್ರಾರಂಭ ಆಗೋ ಮುಂಚಿತವಾಗಿ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಕರ್ತವ್ಯ ಇತ್ತು. ನೀವು ವಿಫಲರಾದಾಗ ನಾವೊಂದು ವಿರೋಧ ಪಕ್ಷವಾಗಿ ನಾವು ಹೋರಾಟ ಮಾಡುವಂತದ್ದು ನಮ್ಮ ಕರ್ತವ್ಯ, ಅದನ್ನ ನಾವು ಮಾಡ್ತಾ ಇದ್ದೇವೆ. ಇದ್ಯಾವುದು ಕೂಡ ಸ್ಕೋಪ್ ತಗೊಳ್ತಕ್ಕಂತ ಕೆಲಸ ಅಲ್ಲ, ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೇವೆ. ಸರ್, ಕೇಂದ್ರದಲ್ಲಿ ಕೂಡ ಅಷ್ಟೇ ಪಂಜಾಬ್ ಮತ್ತೆ ಹರಿಯಾಣದವರು ರೈತರು ಹೋರಾಟ ಮಾಡ್ಬೇಕಾದ್ರೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಅವಾಗ ಸುಮ್ನಿದ್ದು ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೋರಾಟ ಮಾಡೋದಕ್ಕೆ ಮುಂದಾಗಿದೆಯಾ ಬಿಜೆಪಿ? ನೋಡಿ, ಬಿಜೆಪಿ ರೈತರ ಪರವಾಗಿ ಯಾವತ್ತೂ ಕೂಡ ನಿಂತಿರುವಂತದ್ದು. ಯಡಿಯೂರಪ್ಪನವ್ರ ಹೋರಾಟ ಇವತ್ತಿಗೂ ಕೂಡ ರಾಜ್ಯದ ರೈತರು ಇವತ್ತಿಗೂ ಕೂಡ ಮರ್ತಿಲ್ಲ. ಎಲ್ಲಿ ರೈತರು ಸಂಕಷ್ಟದಲ್ಲಿ ಇರ್ತಾ ಇದ್ರು, ಯಡಿಯೂರಪ್ಪನವರಲ್ಲಿ ಇರ್ತಾ ಇದ್ರು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೂಡ ರೈತರ ಆದಾಯವನ್ನ ದ್ವಿಗುಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನೀಡ್ತಾ ಇದ್ದಾರೆ. ಆದ್ರೆ ಇದು ಯಾವ್ದು ಕೂಡ ಸಹಿಸ್ಕೊಳ್ದೇನೆ ಈ ರೈತರ ಬಗ್ಗೆ ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ ಇವತ್ತು ನಿಜವಾಗ್ಲೂ ಕೂಡ ಒಂದು ದೊಡ್ಡ ಅಪರಾಧವನ್ನ ಮಾಡ್ತಾ ಇದೆ. ಹಂಗಾಗಿ ಇಂತ ಸರ್ಕಾರವನ್ನ ಇವತ್ತು ಯಾವ ರೀತಿ ಬಡಿಬೇಕು ಅದು ಆ ಕೆಲಸನ ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತಾ ಇದ್ದೇವೆ. ಸರ್, ಸದ್ಯ ರಾಜ್ಯದಲ್ಲಿ ಕುರ್ಚಿ ಕಚ್ಚಾಟ ಎಂಬ ವಿಚಾರ ಕೂಡ ನಡೀತಿದೆ. ಇದರ ಮಧ್ಯದಲ್ಲಿ ನಿಮ್ಮ ರೈತರ ಹೋರಾಟಕ್ಕೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಸಿಗ್ಬೋದು ಅನ್ಸುತ್ತೆ ನಿಮಗೆ? ಇವ್ರು ಏನೇ ಬಡದಾಡಿದ್ರು ಕೂಡ ರೈತರ ವಿಚಾರದಲ್ಲಿ ಏನು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ, ಸಮರ್ಪಕವಾಗಿ ಉತ್ತರ ಕೊಡಬೇಕು. ಆಗ ನಾವು ಸದನದ ಹೊರಗಡೆನೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ, ಸದನದ ಒಳಗೂ ಕೂಡ ನಾವು ಅವ್ರನ್ನ ಗಲಾಟೆ ಮಾಡ್ತೇವೆ. ಥ್ಯಾಂಕ್ ಯು. ಕೊನೆ ಪ್ರಶ್ನೆ ಸರ್, ನಿಮ್ಮ ಪಕ್ಷದಲ್ಲಿ ಎಲ್ಲರ ಬೆಂಬಲ ಇದೆಯಾ ಸರ್ ಇದರ ಹೋರಾಟಕ್ಕೆ? ಇವತ್ತು 10 ಗಂಟೆಗೆ ಬನ್ನಿ ನೀವು ಪ್ರತಿಭಟನಾ ಸ್ಥಳಕ್ಕೆ, ನಿಮ್ಗೆ ಎಲ್ಲವೂ ಕೂಡ ಅರ್ಥ ಆಗ್ತದೆ. ಥ್ಯಾಂಕ್ ಯು.